ಮೇನ್ ಆರ್ಗನೈಸರ್ ಮದನ್. ನೋಡಿ ಕಬಾಬ್ ರೆಡಿ ಆಗ್ತಿದೆ. ನಮ್ಮ ರೆಡ್ಡಿ ಅಣ್ಣ ಆಲ್ರೆಡಿ ಬ್ಯಾಟಿಂಗ್ ಮಾಡ್ತಾವ್ರೆ. ನಮ್ಮ ಕ್ಲಾಸಲ್ಲಿ ಅವಾಗ ಅಣ್ಣ ಹ್ಯಾಂಡ್ಸಮ್ ಆಗಿದ್ದೀವಿ ಒಬ್ಬನೇ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಡಿಪ್ರೆಸ್ ಅಣ್ಣ ನೀನು ಕನ್ನಡದಲ್ಲಿ ಮಾತಾಡೋಣ, ಇಂಗ್ಲೀಷ್ ಬೇಡ. I am Madan, Peter Urda from Dispatch. Hello. ಹಲೋ ಹಾಯ್ ನಮಸ್ಕಾರ ಕರ್ನಾಡು, ನಾನು ನಿಮ್ಮ ಮಿಸ್ಟರ್ ವಿಜಿ. ಸೊ ಇವತ್ತು ಡೇಟ್ ಬಂದು May 17 ಗೈಸ್. ಸೊ ಏನಪ್ಪ ಸ್ಪೆಷಲ್ ವೀಡಿಯೋ ಮಾಡ್ತಿದ್ದೀನಿ ಅಂದರೆ, ಈಗಾಗಲೇ ನಿಮಗೆ ಟೈಟಲ್ ತಮ್ಮನೇಲಿ ಗೊತ್ತಾಗಿದೆ. ಸೊ ನಮ್ಮ 10th ಕ್ಲಾಸ್ಮೇಟ್ಸು ಗೆಟ್ ಟುಗೆದರ್ನ ಅರೇಂಜ್ ಮಾಡಿದ್ದಾರೆ ಗೈಸ್. ಸೊ ಒಂದಷ್ಟು ಟೀಚರ್ಸು ಸಹ ಬರ್ತಿದ್ದಾರೆ. ಸೊ ಯಾರ್ಯಾರೆಲ್ಲ ಬಂದಿದ್ದಾರೆ ಏನು ಎತ್ತ ಅಂತ ಅಲ್ಲಿ ಹೋಗಿ ನೋಡೋಣ. ಈಗಾಗಲೇ ಟೈಮ್ ಆಗಿದೆ ಗೈಸ್. ಸೊ ಬನ್ನಿ ಡೈರೆಕ್ಟಾಗಿ ಲೊಕೇಶನ್ಗೆ ಹೋಗಿ ಅಲ್ಲೇ ಎಲ್ಲರೂ ಫ್ರೆಂಡ್ಸ್ನ ಮಾತಾಡ್ಸೋಣ. A few moments later. ಸೊ ಇದೇ ಗೈಸ್ ಲೊಕೇಶನ್ ನೋಡಿ. ಎಲ್ಲ ಆಲ್ರೆಡಿ ಬಾಯ್ಸ್ ಎಲ್ಲ ಲೈನಪ್ ಆಗಿದ್ದಾರೆ. ಇಲ್ಲಿ ಹಾಕಿದ್ದಾರೆ ಗಾಡಿಗಳು ನೋಡಿ. ಇಲ್ಲಿ ನಮ್ಮ ಬಾಯ್ಸ್ ಕೆಲಸ ಮಾಡ್ರು ಅಂದರೆ ತಿನ್ಕೊಂಡು ಕೂತವ್ರೆ. ಇವ್ನು ಮಂಜು ಕೆಲಸ ಮಾಡೋ ಅಂದರೆ ಬರೀ ತಿಂತವ್ನು ಗೈಸ್. ಸೊ ಇಲ್ಲಿ ಆನಿಯನ್ ಕಟ್ಟಾಗಿದೆ. ಟೊಮೆಟೊ ಕಿತ್ಕೊಂಡ್ಬಂದಿಟ್ಟವ್ರು ಗೈಸ್ ಆಲ್ರೆಡಿ. ಇನ್ನೊಂದು ಜನ ಫ್ರೆಂಡ್ಸ್ ಬರಬೇಕು ಗೈಸ್. ಬರಲಿ ಎಲ್ಲರೂ ನೋಡ್ಗೆ ಮೀಟ್ ಮಾಡೋಣ. ಸೊ ಗೈಸ್ ಫೈನಲಿ ಹೇಳಿದ್ನಲ್ವಾ ಇವತ್ತು ಮೀಟಪ್ ಇದೆ ಅಂತ. ಸೊ ನಮ್ಮ ಟೀಚರ್ಸ್ ಎಲ್ಲ ಬಂದಿದ್ದಾರೆ ಗೈಸ್. ಸೊ ಆಫ್ಟರ್ 8 years ಗೈಸ್. ನಾನೇನು ಅಂದ್ಕೊಂಡಿದ್ದೆ ಅಂದರೆ ಅವ್ರಿಗೆಲ್ಲ ನಾವು ಯಾರು ಅಂತ ನೆನಪು ಸಹ ಇರಲ್ಲ ಸೊ ಅಂದ್ಕೊಂಡಿದ್ದೆ. ಬಟ್ ಅವರು ನೋಡಿದ ತಕ್ಷಣ ನೀವು ಇವರಲ್ಲ ಅಂತ ಕೇಳಿದ್ರು. ಕೆಲವೊಂದಷ್ಟು ಜನದ ಹೆಸರಷ್ಟೇ ಮರ್ತಿದ್ದಾರೆ ಹೊರತುನು ಅವ್ರು ನಾವು ಮಾಡಿರೋ ಯಾವುದೇ ತರಲೆ ತುಂಟಾಟಗಳಂತೂ ಬರ್ತಿಲ್ಲ ಗೈಸ್. ಪ್ರತಿಯೊಂದನ್ನು ನೆನ್ಪಿಟ್ಕೊಂಡಿದ್ದಾರೆ. ಇವನ್ 8 years ಆಗಿರ್ಬೋದು ನಾವು ಸ್ಕೂಲ್ ಬಿಟ್ಟು ಪಿನ್ ಟು ಪಿನ್ ನೆನ್ಪಿಟ್ಕೊಂಡಿದ್ದಾರೆ ಗೈಸ್. ನಮ್ಮನ್ನು ಎಷ್ಟೊತ್ತು ಬಂತ ಹೇಳಿದೆ ನೋಡಿ ಗೈಸ್. ಇವನು ನಮ್ಗೆ 8 ಗಂಟೆಗೆ ಬನ್ನಿ ಅಂದ್ಬಿಟ್ಟು ಎಷ್ಟು ಇವಾಗ ಟೈಮು? 1:15 ಬಂದವನೇ. ಹೆಂಗ ಮತ್ತೆ ಹಿಂಗೆ ಮಾಡಿದ್ರೆ ನೀನು ಮೊಸರೇನ ಬೇರೆ ಏನಾದ್ರು ರೈತಾ ಅಷ್ಟೇನಾ? ಸೊ ಇಲ್ಲಿ ಅಡುಗೆ ರೆಡಿ ಆಗ್ತಿದೆ ಗೈಸ್. ಈ ಪಾತ್ರೆಯಲ್ಲಿ ಐ ಥಿಂಕ್ ಬಿರಿಯಾನಿ ಆಗಿದೆ. ಇಲ್ಲಿ ಕಬಾಬ್ ರೆಡಿ ಆಗ್ತಿದೆ ಗೈಸ್. ನೋಡಿ ಕಬಾಬ್ ರೆಡಿ ಆಗ್ತಿದೆ. ನಮ್ಮ ರೆಡ್ಡಿ ಅಣ್ಣ ಆಲ್ರೆಡಿ ಬ್ಯಾಟಿಂಗ್ ಮಾಡ್ತಾವ್ರೆ. ಅಣ್ಣ ಹೆಂಗಿದೆ ಟೇಸ್ಟ್ ಚೆನ್ನಾಗಿದ್ಯಾ? ಸೊ ಗೈಸ್ ಅದನ್ನ ಬಿಟ್ರೆ ಇನ್ನು ನಮ್ಮ ಟೀಚರ್ಸ್ ಫ್ರೆಂಡ್ಸ್ ಎಲ್ಲ ಇಲ್ಲಿ ಬಂದಿದ್ದಾರೆ. ಸೊ ಬನ್ನಿ ಇಲ್ಲೇ ಇದ್ದಾರೆ. ಸೊ ನೀಡು ಇವರೇ ನಮ್ಮ ಫ್ರೆಂಡ್ ಹರೀಶ್ ರಾವ್ ಅಂತ. ಅಣ್ಣ ಆಲ್ರೆಡಿ ಫ್ಯಾಮಿಲಿ ಮ್ಯಾನ್ ಆಗಿಬಿಟ್ಟಿದ್ದಾನೆ, ಮದುವೆ ಆಗಿದ್ದಾನೆ. ಮದುವೆಗೆ ಕರೆದಿಲ್ಲ ಗೈಸ್ ಇವರು. ಇನ್ನು ಇಲ್ಲಿ ನಮ್ಮ ಟೀಚರ್ಸ್ ಎಲ್ಲ ಇದ್ದಾರೆ. ಸೊ ಬನ್ನಿ ಟೀಚರ್ಸ್ನೆಲ್ಲ ಮಾತಾಡ್ಸೋಣ ಗೈಸ್. ಇವರು ನಮ್ಮ ಮ್ಯೂಸಿಕ್ ಮ್ಯಾಮು, ಇವರು ನಮ್ಮ ಸೈನ್ಸ್ ಮ್ಯಾಮ್, ನಮ್ಮ ಹಿಂದಿ ಮ್ಯಾಮ್ ಇವರು. ಸೊ ಇವರು ಮೇನ್ ಆರ್ಗನೈಸರ್ ಮದನ್. ಮಹೇಶ್ ಇವರು ಶ್ರೀಕಾಂತ್ ಅಂತ ಗೈಸ್ ನಮ್ಮ ಕ್ಲಾಸ್ಮೇಟ್. ಚಲಪತಿ ಅಣ್ಣ ನಮ್ಮ ಸೀನಿಯರ್. ಮಂಜು ದರ್ಶನ್ ಅಂತ ಗೈಸ್ ನಮ್ಮ ಕ್ಲಾಸ್. ಇವರು ನಯನ್. ಸೊ ಗೈಸ್ ಇವರ ಹೆಸರು ಪ್ರದೀಪ್ ಅಂತ. ನಮ್ಮ ಕ್ಲಾಸಲ್ಲಿ ಅವಾಗ ಅಣ್ಣ ಹ್ಯಾಂಡ್ಸಮ್ ಆಗಿದ್ದೀವಿ ಒಬ್ಬನೇ ಹ್ಯಾಂಡ್ಸಮ್ ಬಾಯ್. ಸೊ ಇವರು ಕಿಶೋರು, ನಿಮ್ಗೆ ಆಲ್ರೆಡಿ ಗೊತ್ತು, ಇವ್ರನ್ನ ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ದೀನಿ. ಇವರು ಮದನ್ ಎಂ ಅಂತ. ಸೊ ಇವರು ನಮ್ಮ ಫ್ರೆಂಡ್ ರಾಜೇಂದ್ರ ಅಂತ. ಇವ್ರು ಗೊತ್ತಿರುತ್ತೆ ಗೈಸ್ ನಿಮಗೆ, ರಾಮ್ಚರಣ್. ಡಾಲಿ ರಾಮ್ಚರಣ್. ಕಿಶೋರ್ ಹೆಂಗಿದೆ ಆಫ್ಟರ್ ಲಾಂಗ್ ಟೈಮ್? ಇಷ್ಟು ವರ್ಷ ಆದಮೇಲೆ ಎಲ್ಲರನ್ನೂ ಮೀಟ್ ಮಾಡಿ ಟೀಚರ್ಸ್ ನೋಡಿ ತುಂಬ ಖುಷಿ ಆಯಿತು. ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ. ಏನು ಪ್ರದೀಪ್ ಹೆಂಗಿದೆ? ಐ ಥಿಂಕ್ ಆಫ್ಟರ್ 8 years ಮೀಟ್ ಆಗ್ತಿರೋದು ನಾವು ನೀವು. ಹೆಂಗ್ ಫೀಲ್ ಆಗ್ತಿದೆ? ಓಲ್ಡ್ ಮೆಮರೀಸ್ ನೆನಪಾಗ್ತಿದೆ. ಅದೇ ಬೆಸ್ಟ್, ಓಲ್ಡ್ ಇಸ್ ಗೋಲ್ಡ್ ಅಂತ. ಹೌದೌದು. ಫೀಲ್ ಆಗ್ತಾ ಇದೆ. ಹೆಂಗಿದೆ ನಯನ್? ಚೆನ್ನಾಗಿದ್ಯಾ? ಹೌದು ಯಾವ ತೋಟಕ್ಕೆ ಹೋಗೋದು? ಗೈಸ್ ಇವರೆಲ್ಲ ನಮ್ಮ ಟೀಚರ್ಸ್ ಮಕ್ಕಳು ಗೈಸ್. ರಿಜಿಸ್ಟರ್ ನಂಬರ್ 1 ಕೆಂಚಾ, ರಿಜಿಸ್ಟರ್ ನಂಬರ್ 2 ವಜೀರಾ, ಪ್ರೆಸೆಂಟ್ ಸರ್. ನಂಬರ್ 3 ಸೈಮಾ, ರಿಜಿಸ್ಟರ್ ನಂಬರ್ 4 ದಾತ್ರಿ, ರಿಜಿಸ್ಟರ್ ನಂಬರ್ 5 ಸಾರಿಯಾ. ಗೈಸ್ ಬನ್ನಿ ನಮ್ಮ ರೆಡ್ಡಿ ಅಣ್ಣ ಹತ್ರ ಮಾತಾಡ್ಸೋಣ. ರೆಡ್ಡಿ ಅಣ್ಣ, ಇವಾಗ್ಲೂ ವಿರಾಟ್ ಕೊಹ್ಲಿ ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದೀಯಾ? ಇಲ್ಲ, ನಾನು ಧೋನಿ ಫೋಟೋಸ್. ಹೌದಾ? ಏಕೆ? ಪಕ್ಕ CSK ಫ್ಯಾನಾ? ಧೋನಿ ಫ್ಯಾನ್ ಅಲ್ಲ ಆಕ್ಚುಲಿ, ಅವನು CSK. ಧೋನಿ ಬಿಟ್ಟು ಅವನ ಮುಖ ನೋಡಕ್ ಆಗಿಲ್ಲ ಅವತ್ತೆಲ್ಲ. ನಾಳೆ ಬರ್ತೇನೆ. ಹಂಗ ಅನ್ಕೊಂಡೇ ಕಾಲ ತಳ್ತಿದ್ದಾರೆ. ಯಾವಾಗ ಬರ್ತಾರೋ ಟೂರ್ನಿಮೆಂಟ್ ಮುಗೀತು. CSK ಟೀಮು ಧೋನಿ ಹೆಸರು ಹೇಳ್ಕೊಂಡು ಟಿಕೆಟ್ಸ್ ಕಲೆಕ್ಟ್ ಮಾಡ್ತಿದ್ದಾರೆ. ಎಂತವ್ರಿಗೆ ನೋಡಿ ಇಂಥವ್ರನ್ನೆಲ್ಲ ಏನ್ ಮಾಡೋಣ ಹೇಳಿ. ನಾಳೆ ಪಕ್ಕ ನಾಳೆ ಆಡ್ತಾರಾ? ಪಕ್ಕ ಆಡಿಲ್ಲ ಅಂದ್ರೆ 100% ನೋಡೋಣ. ಡನ್. ಮದನ್ ಆಡಿಲ್ಲ ಅಂದ್ರೆ ಅವ್ರ ಮೊಬೈಲ್ ಇದ್ ಮಾಡಿ ಕೊಡ್ತಾರಂತೆ. ಬೇಡ ನಾವು RCB ನಾವು ದಾನಿಗಳು.
ಕುಡ್ದು ಪ್ಯಾಕೆಟ್ ಅಲ್ಲಿ ಇಟ್ಕೊಂಡು ಬರೀ ಕೇಸ್ ಮಾತ್ರ ಕೊಡ್ತಾರೆ. ಬಿಡ್ರಿ ಅವ್ರು ಬದುಕೊಂಡ್ಲಿ ನಾವು ನಮ್ ಕುಡ್ದು ಯಾವತ್ತೂ ನಮ್ ಕುಡ್ದು CS ಕಾರ್ಡ್ ನಮ್ ಕುಡ್ದು ಹೌದಾ? ಏಕೆ? ತುಂಬಾ ಮೋಸ ಮಾಡ್ತಾರೆ. ಹೌದಾ? ಅವ್ರು ಕೂಡ ನಮ್ ಕುಡ್ದು ತುಂಬಾ ಚೀಟಿಂಗ್ ಮಾಡ್ತವ್ರೆ. GT ಅವರು ಚೀಟಿಂಗ್ ಮಾಡ್ತಾವ್ರಾ? ಜಿಟಿಯಲ್ಲಿ ಯಾರಾದ್ರು ಪ್ಲೇಯರ್ ಏನಪ್ಪ? ಸುಮಂಗಿಲ್ ಯಾರು ಮೋಸ ಮಾಡಿದ್ದ? ಯಾರು ಮೋಸ ಹೋಲ್ಡರ್ ಹೋಲ್ಡರ್ ಜಸ್ಟನ್ ಹೋಲ್ಡರ್ ನೋಡ್ದಾ ಹೆಂಗ್ ನೆನ್ಪಿಟ್ಕೊಂಡವನ ಕ್ಯಾಚ್. ಅಣ್ಣ ಅಷ್ಟರ ನೆನ್ಪಿಟ್ಕೊಂಡವನ್ ಸಾಕು. ಸೊ ಗೈಸ್ ನೋಡಿ ನಮ್ ಬಾಯ್ಸ್ ಎಲ್ಲ ತುಂಬಾ ದಿನ ಆದ್ಮೇಲೆ ಸಿಕ್ಕಿರೋದಕ್ಕೆ ಫುಲ್ ಆಟ ಹೊಡಿತಾರೆ. ಏನ್ ಮಹೇಶ್ ಹೆಂಗಿದೆ ಫೀಲು? ಸೂಪರ್ ಬಾಸುಮ್. ಚೆನ್ನಾಗಿದ್ಯಾ? ಚೆನ್ನಾಗಿದೆಯಪ್ಪ. ಅವಾಗ ಅವಾಗ ಈ ತರ ಸಿಗ್ತಾ ಇದ್ರೆ ಚೆನ್ನಾಗಿರೋದಪ್ಪ. ಖಂಡಿತವಾಗ್ಲೂ ಸಿಗುತ್ತೆ. ಹೌದು. ಮದನ್ ಹೆಂಗಿದೆ? ಏನ್ ನೀವ್ ಹೇಳ್ಬೇಕಪ್ಪ? ನೀವ್ ನಾವ್ ಹೇಳೋದೇನಪ್ಪ, ಆರ್ಗನೈಸರ್ ನೀನ್ ಹೇಳ್ಬೇಕು. ನಮ್ಗೆಲ್ಲ ಚೆನ್ನಾಗಿದೆ. ನಾವು ಮಾಡ್ತಾ ಇದೀರಿ, ಅದ್ ನೀವು ಕೊಡ್ಬೇಕು ಹೆಂಗಿದೆ ಏನು ಎತ್ತ ಅಂತ. ಫೀಲ್ ಯಾವ ತರ ಇದೆ? ತುಂಬಾ ದಿನ ಆದ್ಮೇಲೆ ಸಿಕ್ಕಿದೀವಿ ಅಂತ ಕೇಳ್ತಾರೆ. ಅದು ಖುಷಿ ವಿಚಾರ, ಅದಕ್ಕೆಲ್ಲ ಮಾಡಿರೋದು. ಅವನೇನ್ ಕೇಳ್ತೇವೆ ಬಿಡೋ, ಅವ್ನ್ ಫ್ಯಾಮಿಲಿ ಮ್ಯಾನ್. ಇನ್ ನಮ್ ಜೊತೆ ಎಲ್ಲ ಬರಲ್ಲ ಅವನು. ಮದ್ವೆಗೆ ಹೇಳಿಲ್ಲ ಅವನು. ಯಾರು ಹೇಳಿಲ್ಲಪ್ಪ, ಮಕ್ಕಳು ನಾಮಕರಣ ಕೇಳ್ತಾನೆ ಅಷ್ಟೇ. ಕರೆಕ್ಟ್ ಆಗಿಲ್ಲ ಅದನ್ನ ಹೇಳ್ತೀಯಲ್ಲ, ಅದನ್ನ ಅದಕ್ಕೆ ಚಿಕನ್ ಆರಾಮಾಗಿದೆ. ಹಂಗಿದ್ಯಾ? ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಏನ್ ಹೇಳ್ತೀಯ ಅಂತ ಹೇಳ್ಬೇಕು ಅಷ್ಟೇ. ಹೆಂಗಿದೆ ಅಷ್ಟೇ ಅಷ್ಟೇ. ಹಲೋ ಸಿಲಿಲೂಲು, ಗುಡ್ ಮಾರ್ನಿಂಗ್. ಡಿಪ್ರೆಷನ್. ಸೊ ಗೈಸ್ ಆ್ಯಕ್ಚುಲಿ ನಾವು ಎಲ್ಲಾದರೂ ಔಟ್ಸೈಡ್ ರೆಸಾರ್ಟ್ಗೆ ಹೋಗೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡಿದ್ದು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು. ಬಟ್ ಬೇಡ ಅಂತ ಹೇಳ್ಬಿಟ್ಟು ಫೈನಲಿ ಇಲ್ಲಿ ಫ್ರೆಂಡ್ ತೋಟದ ಹತ್ರ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದು ಗೈಸ್. ಲೊಕೇಶನ್ ನೋಡಿ ಏನು ಮಸ್ತಾಗಿದೆ. ಸೊ ಅದು ಬಂದು ಅವ್ರದ್ದು ತೋಟದ ಮನೆ ಗೈಸ್. ಆ ಕಡೆ ಕೃಷಿ ಹೊಂಡ ಇದೆ. ಸೊ ಇದು ಹುಣಸೆ ಮರ ಗೈಸ್. ಹುಣಸೆ ಮರದ ಕೆಳಗಡೆ ಪ್ಲ್ಯಾನ್ ಮಾಡಿರೋದು. ಸಖತ್ತಾಗಿದೆ ಗೈಸ್. ಲೊಕೇಶನ್ ಮಾತ್ರ ತಣ್ಣಗಿದೆ, ಮಸ್ತಾಗಿದೆ ಚಿಲ್ಔಟ್ ಆಗೋಕ್ಕೆ. ಗೈಸ್ ಮದನ್ ಬೇಟೆ ಆಡಕ್ ಹೋಗಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ, ಅದಕ್ಕೆ ಬೈಸ್ಕೊಂಡಿದ್ದಾನೆ. ಅದು ಏನ ಬೇಟೆ ಆಡಕ್ ಹೋಗಿದ್ದಾನೆ ಅಂದ್ರೆ ನೋಡಿ ಗೈಸ್, ನಾಯಿನ್ ಬೇಟೆ ಆಡಕ್ ಹೋಗಿದ್ದಾನೆ. ಚೂಚು ಅಂತ ಹೇಳಿದ್ರೆ ಹೋಗುತ್ತೆ. ನಂಬರ್ 8 Yeah. 6th standard from 6th standard ಅನ್ನಪೂರ್ಣ. ರೋಲ್ ನಂಬರ್ 9 ಚೈತ್ರ. ಒಬ್ರೇ ನಮ್ಮ ಕ್ಲಾಸಲ್ಲಿ ಒಬ್ರೇ ತಾನೆ ಚೈತ್ರ. ರೋಲ್ ನಂಬರ್ 9 ನಿರ್ಮಲಾ. ಅಣ್ಣ ನೀನ್ ಕನ್ನಡದಲ್ಲಿ ಮಾತಾಡೋಣ, ಇಂಗ್ಲಿಷ್ ಬೇಡ. ನಮ್ಗೆ ಬೇಡ, ನಾವು ಕನ್ನಡ ಬೇಡ. ಗೈಸ್ ಮದನ್ ಸ್ಕೂಲಲ್ಲಿ ಇದ್ದಾಗ ಕನ್ನಡ ಮಾತಾಡಿ ಲೈಕ್ ಅವಾಗ ಇಂಗ್ಲಿಷ್ ಮಾತಾಡ್ಬೇಕಂತ ರೂಲ್ಸ್ ಇತ್ತು ಗೈಸ್. ಸೊ ಕನ್ನಡ ಮಾತಾಡಿದಕ್ಕೆ ಫೈನ್ ಕಟ್ಟಿದ್ದಂತೆ. ಬಟ್ ಈಗ ಅವ್ನ ಪಾಪ ಇಂಗ್ಲಿಷ್ ಅಲ್ಲಿ ಮಾತಾಡ್ತಿದ್ದಾನೆ, ಆದ್ರೆ ನಾವೇ ಬೈತಾ ಇದೀವಿ ಕನ್ನಡದಲ್ಲಿ ಮಾತಾಡು ಅಂತ. ಮ್ಯಾಮೇ ಹೇಳ್ತಿದ್ದಾರೆ ಕನ್ನಡ ಮಾತಾಡು ಅಂತ. ನಿಮ್ ಸ್ಕೂಲಲ್ಲಿ ಏನಾದ್ರು ಫೈನ್ ಕಟ್ಸ್ಕೊಂತಾರಾ? ಅವ್ರ ಸ್ಕೂಲಲ್ಲಿ ಆಲ್ರೆಡಿ ಇಂಗ್ಲಿಷೇ ಮಾತಾಡ್ತಾರೆ ಯಾವಾಗೂ. ಓಕೆ ಓಕೆ. ಅದಕ್ಕೆ ಅವ್ರಿಗೆ ಆ ಪ್ರಾಬ್ಲಮೇ ಫೇಸ್ ಆಗಲ್ಲ. ಅವ್ರ ಸ್ಕೂಲಲ್ಲಿ ಹೇಳ್ಬೇಕು ಇನ್ನು ಕನ್ನಡ ಮಾತಾಡ್ರಿ ಅಂತ ಅವ್ರಿಗೆ ಫೋರ್ಸ್ ಮಾಡ್ಬೇಕು ನಾವು. ಓಕೆ ಓಕೆ. ಸೊ ಗೈಸ್ ನಮ್ಮ ಫ್ರೆಂಡ್ ಮದನ್ ಹೇಸ್ ಇದಾನಲ್ವಾ, ಅವ್ರದ್ದು ಇಲ್ಲಿ ಫ್ಯಾಕ್ಟ್ರಿ ಇದೆ ಗೈಸ್. ಸೊ ಬನ್ನಿ ಅದನ್ನ ತೋರಿಸ್ತೀನಿ ನಿಮಗೆ. ಸೊ ಇದು ಬಂದು ಪೇಪರ್ ಪ್ಲೇಟ್ಸ್ ಗೈಸ್, ಯೂಸ್ ಅಂಡ್ ಥ್ರೋ ಪೇಪರ್ ಪ್ಲೇಟ್ಸ್ ಬರುತ್ತಲ್ಲ. ಸೊ ಅದನ್ನ ನೋಡಿ ಆಲ್ರೆಡಿ ಮಾಡ್ತಿದ್ದಾರೆ. ಯೂಸ್ ಅಂಡ್ ಥ್ರೋ ಪ್ಲೇಟ್ಸ್ ಎಲ್ಲ ಇದೆಯಲ್ಲ ಗೈಸ್, ಈ ಥರದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ನನ್ನ ಫ್ರೆಂಡ್ ಮದನ್ ಇವರೇ. ಸೊ ಇವ್ರದ್ದು ನಂಬರ್ ಹಾಕಿರ್ತೀನಿ ಗೈಸ್ ಡಿಸ್ಕ್ರಿಪ್ಷನಲ್ಲಿ. ನಿಮಗೆ ಮಾಲೂರು ಸರೌಂಡಿಂಗ್ ಎಲ್ಲಾದರೂ ನಿಮಗೆ ಪ್ಲೇಟ್ಸ್ ಅವೈಲೇಬಿಲಿಟಿ ಇತ್ತು ಅಂದರೆ ಹೋಲ್ಸೇಲಾಗಿ ನಿಮಗೆ ಬೇಕಿದ್ರೆ ಆಲ್ ಓವರ್ ಕರ್ನಾಟಕ ಸಪ್ಲೈ ಕೊಡ್ತಾರೆ. ಎಲ್ಲ ಸೈಜ್ ಪ್ಲೇಟ್ಸು ಅವೈಲೇಬಲ್ ಇದೆ ಗೈಸ್. ಇಲ್ಲಿ ನೋಡಿ ಇದೆಲ್ಲ ಸ್ಟಾಕ್ ರೆಡಿ ಇದೆ ಆಲ್ರೆಡಿ. ಸೊ ಸ್ಟಾಕ್ ಇದೆ ನೋಡ್ಬೋದು ನೀವು. ರೀಸನೇಬಲ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ. ನಿಮಗೆ ಸ್ಟಾಕ್ ಬೇಕು ಅಂದರೆ ಜಸ್ಟ್ ಅವ್ರಿಗೆ ಒಂದು ಕಾಲ್ ಮಾಡಿ ಅಥವಾ ಮೆಸೇಜ್ ಹಾಕಿ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀವಿ. ನೋಡಿ ಗೈಸ್ ರೆಡ್ಡಿ ಅಣ್ಣ ಸೌತೆಕಾಯಿ ಕೊಯ್ತವ್ರೆ. ಪಾಪ ಇವತ್ತು ಕೆಲಸ ಫುಲ್ ರೆಡ್ಡಿ ಅಣ್ಣನೇ ಮಾಡ್ತಾವ್ರೆ ಗೈಸ್. ನೋಡಿ ಗೈಸ್ ಅವ್ರು ಮಾಡ್ತಿದ್ದಾರೆ, ಅವ್ರು ಮಾಡೋದನ್ನ ಖಾಲಿ ಮಾಡ್ಬೇಕಲ್ಲ ಗೈಸ್. ನಾವು ಕೆಲಸ ಮಾಡ್ತಿದ್ದೀವಿ ತಾನೇ. ತಿನ್ನೋದು ಒಂದು ಕೆಲಸನೇ ಮದನ್. ಯಾ ಸೊ ಗೈಸ್ ಫೈನಲ್ ಅಡುಗೆ ಎಲ್ಲ ರೆಡಿ ಆಗಿದೆ. ಊಟ ತಿನ್ನೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಎಲ್ಲ. ಇಲ್ಲೇ ಕುತ್ಕೊಂಡು ಶಿಸ್ತಾಗಿ ತಿನ್ನೋಣ ಅಂತ. ಸೊ ಆಲ್ರೆಡಿ ಮ್ಯಾಚ್ ಸ್ಟಾರ್ಟ್ ಆಗಿದೆ ಗೈಸ್. ಏನಾಯ್ತು ಟಾಸು? ಪಂಜಾಬ್ ಗೆದ್ದಿದೆ ಟಾಸ್ ಪಂಜಾಬ್ ಗೆದ್ದಿದ್ಯಾ? ಸೊ ಗೈಸ್ ನೋಡ್ಬೇಕು ಮ್ಯಾಚ್ ಏನಾಗುತ್ತೆ ಅಂತ ಇವತ್ತು. ಚಿಕನ್ ಗ್ರೇವಿ ಜೊತೆ ಬ್ರೆಡ್ ತಿನ್ನೋಣ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿದೆ. ಏನೇನಿದೆ ಟೇಸ್ಟು? ಚೆನ್ನಾಗಿದೆ.
ಬ್ಯಾಚ್ ಯಾವ್ದ್ರು ಮ್ಯಾಮ್ ಚೆನ್ನಾಗಿಲ್ಲ ಮ್ಯಾಮ್. Hi, hello. Myself Sadika Sultana. I am from Kolar. I am Hindi teacher for this batch. Okay. Hi, I am Ashwini, music teacher, and I am teacher for this batch. I am Padma, science teacher for this batch. I am sure PT teacher for this batch. I am Madan, Peter Udga from this batch. Hello.